ಓಕೆ, ಈಗ ಒಂದ್ ಸ್ವಲ್ಪ ಆರ್ಜೆ ದಿನಗಳನ್ನ ನೆನಪಿಸ್ಕೊಳ್ಳೋಣ. ಏನ್ ಮಾಡ್ಬೇಕು? ಸುವರ್ಣ ನ್ಯೂಸ್ ನ ನ್ಯೂ ಇಯರ್ ಟಾಪಿಕ್. ಹಾ. 3 ಜನ ಸೇರಿ ಒಂದ್ ಆರ್ಜೆ ಬಿಟ್ಟು ಅದನ್ನ ನಾವ್ ಯಾವತ್ತೂ ಕಣ್ಮುಚ್ಕೊಂಡು ಕೇಳ್ತಾ ಇದ್ರೆ ಅನ್ನೋದು ಕೇಳ್ತಾ ಇದ್ರ ಸುವರ್ಣ ನ್ಯೂಸ್. ಟೈಮ್ ಆಗಿದೆ, ಎಷ್ಟು ಟೈಮ್ ಗೊತ್ತಿಲ್ಲಲ್ಲ. ಓಕೆ, ಏನೊಂದ ಟೈಮ್ ಆಗಿದೆ 11:55. ಇವತ್ತು ಹಳೆಯ ವರ್ಷದ ಕೊನೆಯ ದಿನ, ಅಂದ್ರೆ ಹೊಸ ವರ್ಷದ ಪ್ರಾರಂಭ. ಇನ್ನೇನು ಕೆಲವೇ ಗಳಿಗೆನಾಗುತ್ತೆ. ಸೊ ಏನ್ ಅನ್ಕೊಂಡಿದ್ರ? ಸೊ ಏನಾದ್ರೂ ಅನ್ಕೋಬೇಕು. ಹೇಗೆ ಜೀವಿಸ್ತೀರ ನೀವು? ಈ ವರ್ಷ ಎಳೆಯುವಂಥ ಪ್ರತಿ ಉಸಿರು ಕೂಡ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ತರಲಿ. ಜೊತೆಗೆ ನಿಮ್ಮ ಬದುಕು ಅತ್ಯಂತ ಶ್ರೀಮಂತವಾಗಲಿ ಒಳಗಿಂದ. ಅಂತ ನಮ್ಮ ಕಡೆಯಿಂದ ಹಾರೈಕೆ. ನಾನು ನೈಟ್ ಶೋ ಮಾಡ್ತಾ ಇದ್ದೆ, ಸೊ ಹೀಗೆ ಮಾಡಿ. ನಿಮ್ಮ ಧ್ವನಿಯಲ್ಲೂ ಒಂದ್ಸಲ ಕೇಳ್ಬಿಡೋಣ. ಕೇಳ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಸೊ ಇವತ್ತು ಡಿಸೆಂಬರ್ 31, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ 2025ನೇ ಇಸವಿಯ ಕೊನೆಯ ದಿನ, ಕೊನೆಯ ಕ್ಷಣಗಳು ಇನ್ನೇನು ಉರುಳಿ 2026ರ ಹೊಸ ವರ್ಷಕ್ಕೆ ನಾವು ಹೊಸ ಹುರುಪಿನಲ್ಲಿ ಕಾಲಿಡ್ತಾ ಇದ್ದೇವೆ. ಸೊ ಕೇಳ್ತಾ ಇರುವಂತಹ ಎಲ್ಲ ಕೇಳುಗರಿಗೂ ಕೂಡ ಸೊ RJ ರಾಕೇಶ್ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಅವ್ಳು ಕ್ಯಾಲ್ಕುಲೇಟ್ ಮಾಡಿ ಈಗ ಏನು ಹೇಳಬೇಕು. ಇಲ್ಲ, ನಿಜವಾಗ್ಲೂ ಯಾವಾಗ್ಲೂ ನಾನು ಒಂದು ಹೆಜ್ಜೆ ಹಿಂದೆ ಇರ್ಬೇಕಾದ್ರೆ ರಾಜ್ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಲ್ಲ ನಿನ್ನಿಂದ ಆಗತ್ತೆ ಮಾಡು ಅಂತ. ನನ್ಗೆ ಇವತ್ತಿಗೂ ನೆನಪಿದೆ. ನಾನು ಎಲ್ಲರೂ ಮುಂದೆ ಆ ಕಾನ್ಫಿಡೆಂಟ್ ಅಲ್ಲಿ ಇರ್ತೀನಿ, ಬಟ್ ಅವ್ನು ನನ್ನ ಪಕ್ಕದಲ್ಲಿ ಲೆಫ್ಟ್ ಇಲ್ಲ ರೈಟ್ ಅಲ್ಲಿ ಇದ ಅಂತಂದ್ರೆ ಬಟ್ ಯಾವಾಗ್ಲೂ ಇಲ್ಲ, ನೀನ್ ಕಣ್ಮುಚ್ಕೊ, ನೀನ್ ಥಿಂಕ್ ಮಾಡು, ಯಾರು ನಿನ್ನ ಎದುರುಗಡೆ ಇಲ್ಲ, ನೀನ್ ಮಾತಾಡ್ತಿರೋದು ಬರೀ ಒಬ್ರ ಜೊತೆ ಮಾತ್ರ. ಸೊ ಯಾವಾಗ್ಲೂ ರೇಡಿಯೋ ಹೆಂಗೆ ಅಂತಂದ್ರೆ ನೀನ್ ಒಬ್ರ ಜೊತೆ ಮಾತಾಡ್ತಾ ಇರ್ತೀಯ ಅಂತ. ಸೊ ನೀನೇನೋ ಹೇಳ್ಕೋತಾ ಇದ್ಯಾ, ಅದು ಅವ್ರಿಗೆ ಮಾತ್ರ ಆಗಿರ್ಬೇಕು. ಬಟ್ ಕೇಳೋ ಪ್ರತಿಯೊಬ್ಬರಿಗೂ ಹೆಂಗಿರುತ್ತೆ ಅಂದ್ರೆ ಇವ್ರು ನನ್ನ ಜೊತೆನೇ ಮಾತಾಡ್ತಿದ್ದಾರೆ ಅನ್ನೋ ತರ. ಸೊ ಲಕ್ಷಾಂತರ ಜನರಿಗೆ ಅನ್ಸ್ಬಿಡುತ್ತೆ ನನ್ನ ಹತ್ರ ರಾಜ್ ಮಾತಾಡ್ತಾ ಇದ್ದಾರೆ, ನನ್ನ ಹತ್ರ ಶಿಲ್ಪ ಮಾತಾಡ್ತಾ ಇದ್ದಾರೆ ಅನ್ನೋ ತರ ಭಾವನೆ. ಸೊ ಅದೇ ತರ ಇವಾಗ ಬಂದ್ಬಿಡಿ ಹಂಗಾದ್ರೆ ಪಕ್ಕಕ್ಕೆ ಬಲವಾಗಿ. ಅಲ್ಲ, ಭಯ ಆಗುತ್ತೆ ಅಂತ ಅವ್ಳು ಹೇಳೋದು. ಭಯ ಆಗತ್ತಾ? ಓ, ಅವನು ಅಂತ ಅಂತಿದಂಗೆನೆ ನಂದು ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಬೇರೆ ಬೇರೆ ತರ ಹೋಗ್ಬಿಡುತ್ತೆ. ಬೇರೆ ಬೇರೆ ಇಮೇಜ್ ಕೊಡ್ತಾಳೆ. ನನ್ನ ಲೈಫಲ್ಲಿ ತುಂಬಾ ಜಗಳ ಆಡಿದ್ದೆ ಅವಳ ಹತ್ರ. ಅಂದ್ರೆ ಯಾವತ್ತೂ ಕೂಡ ಫಿಲಾಸಫಿಗಳು ಒಂದೇ ಆಗಿರ್ಲಿಲ್ಲ. ಅವಳು ಯಾವಾಗ್ಲೂ ಹೇಳ್ತೀನಿ, ನೀನು ಹುಚ್ಚುಚ್ಚಾಗಿ ಡಿಸಿಷನ್ ತಗೋತಿಯಲ್ಲ, ಯಾಕದು ಇದೇನೋ ಡಿಸಿಷನ್ ತಗೋತೀಯ, ಪಟ್ಟನ್ ಚೇಂಜ್ ಆಗ್ತೀಯ, ನಾನು ಇವತ್ತೇ ಕೆಲಸ ಬಿಡ್ಬೇಕು ಅಂತ ಭಾವಿಸ್ತೆ. ಇವರೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ರು, ಈ ತರ ಕೆಲಸ ಬಿಟ್ರೆ ನಿನ್ಗೆ ಇಲ್ಲ. ನನಗೊಂದೇ, ನಾನು ಯಾವುದನ್ನ ನಂಬೋದ್ರಿಲ್ಲ ಅದ್ರ ಪಕ್ಕ ನಾನು ನಿಲ್ಲೋದಿಲ್ಲ. ನನಗೆ ಅದ್ರಲ್ಲಿ ನಂಬಿಕೆ ಇಲ್ಲ. ಅವ್ರು ಕೆಲಸ ಮಾಡ್ತಿರೋ ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ಒಂದು ಕ್ಷಣ ನಿಲ್ಲಲ್ಲ ಅಂತ ಭಾವಿಸ್ತಾ ಇದ್ದೆ. ನಾಳೆ ಏನಾಗುತ್ತೆ, ಪೇಮೆಂಟ್ ಬರುತ್ತಾ ಇಲ್ವಾ, ಅದೆಲ್ಲ ಕೂಡ. ಸೊ ಅವ್ರ ಪ್ರಕಾರ ಅದೆಲ್ಲ ಕೂಡ ಒಂದಲ್ಲ ಒಂದ್ ದಿವಸ ಇವನು ಲೈಫ್ ಅನ್ನು ಏನಾದ್ರೂ ಹಾಳು ಮಾಡ್ಕೋತಾನೆ ಅಂತ. ಒಂದು ಬೇಜಾರಾಗ್ತೈತೆ ಅಂದ್ರೆ ಅವ್ನು ಕೂತಿದ್ದ, ಇಲ್ಲ ಅವನಿಗೆ ಕ್ಲಾರಿಟಿ ಇತ್ತು, ಬಟ್ ನಮ್ಗದ್ ಗೊತ್ತಾಗ್ತಿರ್ಲಿಲ್ಲ. ನನಗೂ ಕ್ಲಾರಿಟಿ ಇರ್ಲಿಲ್ಲ. ದೇವರನ್ನ ಕ್ಲಾರಿಟಿ, ಇಮಿಡಿಯೇಟ್ ಡಿಸಿಷನ್. ಈಗೇನೋ ಇಲ್ಲ ಹೇಳು ಬರೀ ಇಲ್ಲ, ಏನೋ ಒಂದ್ ಸರಿ ಕಾಣಿಸಿಲ್ಲ ಅಂದ್ರೆ ಅದೇ ರಿಯಾಕ್ಷನ್ ಇತ್ತು. ಈಗ ಯಾರೋ ಒಬ್ರು ಮೀಟಿಂಗ್ ಕರೆದಿದ್ದಾರೆ, ಮೀಟಿಂಗ್ ಕರೆದು ಒಂದು ಕ್ರಿಯೇಟಿವ್ ಯಾವ್ದೋ ಮೀಟಿಂಗ್ ಅಲ್ಲಿ ನೀನು ಅವಳು ಜಾಸ್ತಿ ಮಾತಾಡ್ತಾರಲ್ಲ, ಯಾಕೆ ಅಂತ ಹೇಳಿ ಅಂತಿದ್ದೆ ನಾನು. ಇದು ಕ್ರಿಯೇಟಿವ್ ಅಲ್ವಾ, ಇದೇನ್ ಮಾತಾಡ್ತಿದ್ದೀರಾ, ಅವನು ಅವ್ರ ಜೊತೆ ಮಾತಾಡಿ ನಿಮ್ಗೆ ಸಂಬಂಧ ಏನು, ಪ್ರಾಬ್ಲಮ್ ಏನು ಅಂತ. ಸೊ ಆಗ ಅವರ ಧೋರಣೆಗೆಲ್ಲ ಏನಾದ್ರು ಒಂದು ಸ್ವಲ್ಪ ಡಿಸ್ರೆಸ್ಪೆಕ್ಟ್ಫುಲ್ ಆದ್ರೆ, ಥ್ಯಾಂಕ್ ಯು ಸರ್, ನಿಮ್ಮ ಹತ್ರ ನಾನು ಕೆಲಸ ಮಾಡಕ್ಕಿಲ್ಲ, ಕೆಲಸ ಮಾಡ್ಕೊಂಡ್ರೆ ನನ್ನ ಜೀವನವನ್ನು ನಾನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ನಾನು ಇವತ್ತೇ ಬಿಡ್ತಿದ್ದೆ. ಯಾವ್ದಾದ್ರು ರಿಗ್ರೆಟ್ ಆಗಿದ್ದಿದ್ಯಾ? ಇಲ್ಲ, ನೋ ರಿಗ್ರೆಟ್ಸ್. ಅದೇ ಹೇಳಿದ್ನಲ್ವಾ, ನಾನು ತಪ್ಪು ಮಾಡಿದ್ದೀನಿ. ರಿಗ್ರೆಟ್ಸ್ ಅಲ್ಲ. ಯಾಕೆ ರಿಗ್ರೆಟ್ ಯಾಕಿಲ್ಲ ಅಂದ್ರೆ, ನಾನು ಇವತ್ತು ಏನಾಗಿದ್ದೀನಿ ಅದಕ್ಕೆ ಆ ತಪ್ಪುಗಳ ಕಾರಣ. ಅದರಿಂದಾಗಿ ಆ ತಪ್ಪುಗಳು ಇಲ್ಲ ಅಂದ್ರೆ ನಾನು ಕಂಪ್ಲೀಟ್ ಅಲ್ಲ. ಆ ತಪ್ಪೆ, ಅದು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಬಟ್ ಅದು ನಾನು ಮಾಡಬಾರ್ದಿತ್ತು ಅಂತ ಅನ್ಕೊಂಡ್ರೆ ನಾನು ಇದಾಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಆ ತಪ್ಪೆ. ಸೊ ಅದರಿಂದ ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ನನ್ನ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಯಾಕಂದ್ರೆ ಅವ್ರೇನೋ ಒಂದು ಇನ್ಕಮಿಗೆ ಅಡ್ಜಸ್ಟ್ ಆದ್ರೆ ಮಾರನೇ ದಿವಸದಿಂದ ನಾನು 3,500 ಸಂಬಳ ಕೊಡಿ ನಾ ಬರ್ತೀನಿ ಅಂತಿದ್ದೆ. ಅದು ಆ ತರ ಇತ್ತು. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಬಟ್ ಓಕೆ, ಇವಾಗ ನಿಮ್ಗೆ ಇನ್ನೊಂದು ಸ್ವಲ್ಪ ಬೇರೆ ತರ ಮಾಡೋಣ. ಸುವರ್ಣ ನ್ಯೂಸ್ ನಲ್ಲಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ, ಗೆಳೆಯ ಮತ್ತು ಇವತ್ತಿನ ಅತಿಥಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತವರು ರಾಜ್ ಬಿ ಶೆಟ್ಟಿ. ವೆಲ್ಕಮ್ ಟು ದ ಶೋ ಸರ್. ಹಾಗೆ ನನ್ನ ಗೆಳೆಯ ಕೂಡ ರಾಜ್. ಮೊದಲಿನ ರಾಜ್ಗೂ ಇವಾಗಿರೋ ರಾಜ್ಗೂ, ಯಾಕಂದ್ರೆ ನಾನು ನೋಡಿರೋ ಮೊದಲಿನ ರಾಜೇ ಬೇರೆ, ಸೊ ಇವತ್ತಿನ ರಾಜ್ ಬಿ ಶೆಟ್ಟಿನೇ ಬೇರೆ. ಸೊ ಅದೆರಡರ ಮಧ್ಯೆ ಇರುವಂತ ಒಂದು ಕಾಮನ್ ಥಿಂಗ್ ಅಂದ್ರೆ ಏನು? ಒಂದು ಕಾಮನ್ ಥಿಂಗ್ ಅಂದ್ರೆ ಕ್ಯೂರಿಯಾಸಿಟಿ
ಬದುಕಿನ Okay. ಬಗ್ಗೆ ಕುತೂಹಲ. ಓಕೆ ಸೊ ಅಲ್ದೇ ಇರೋದಂದ್ರೆ ಕೂದಲು. ಓಕೆ ಅದೊಂದು ಹೊರಗಡೆಯಿಂದ. ಒಳಗಡೆಯಿಂದ ಐ ಥಿಂಕ್ ಈಗಿನ ಸಿಟ್ಟು ಬಹಳ ಚಂದದ ಸಿಟ್ಟು. ಸೊ ಯಾರು ಏನೇ ಹೇಳಿದ್ರು ಕೂಡ ಹೌದಾ ಓಕೆ ಅಂತ ಅನ್ಸುತ್ತೆ. ಸೊ ಅದು ಬದಲಾವಣೆ ಇದೆ ಅಂತ ಅನ್ಸುತ್ತೆ. ಓಕೆ ಸೊ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ನಾವು ಒಂದು ರೇಡಿಯೋ ಶೋ ಮಾಡ್ತಾ ಇದ್ವಿ. ಓಕೆ ಸೊ ಅದ್ರದ್ದು ಒಂದು ಡೈಲಾಗ್ಸ್ ತಗೋಣ. ಈ ಅಂದ್ರೆ ಕಾಮನ್ ಆಗಿರುವಂತದ್ದು ಕಾಮನ್. ಆಯ್ತಾ? Okay, ಸೊ ಆ ಒಂದು ready? ರೇಡಿಯೋ ಶೋದು ಕಂಪ್ಲೀಟ್ ರೇಡಿಯೋದಲ್ಲಿ ಇರುವಂತ ಎಲ್ಲ ಪೊಸಿಷನ್ಸ್ ಅಂದ್ರೆ ಸೌಂಡ್ ಇಂಜಿನಿಯರ್, ಪ್ರೊಮೋ ಪ್ರೊಡಕ್ಷನ್ಸ್ ಏನೇನ್ ಇರುತ್ತಲ್ವಾ ಓಕೆ ಎಂಟೈರ್ ಶೋ ಇದ್ರ ಪ್ರೊಡಕ್ಷನ್ ಅವನೇ ಮಾಡ್ತಾ ಇದ್ದ. ಕಂಪ್ಲೀಟ್ ಅಂದ್ರೆ ವಾಯ್ಸ್ ಕೊಡೋದ್ರಿಂದ ಹಿಡಿದು ಎಂಡ್ ತನಕ ಪೋಸ್ಟ್ ಪ್ರೊಡಕ್ಷನ್ ತನಕನೂ ಕೂಡ ಆಲ್ ದ ರೋಲ್ಸ್ ಅವನೇ ಹ್ಯಾಂಡಲ್ ಮಾಡ್ತಿದ್ದ. ಅದ್ರದ್ದು ಒಂದು ಚಿಕ್ಕ ಬಿಟ್ನು ಕೂಡ ನಾನು ಕಳ್ಸಿದ್ದೆ ಕೂಡ. ತುಂಬಾ ಚೆನ್ನಾಗಿ ಅದು ಒಂದು ಅವಾರ್ಡ್ ಶೋ ಕೂಡ ಸೆಲೆಕ್ಟ್ ಆಗಿದ್ದು. ಹಾ ಅವಾರ್ಡ್ ಶೋಗೂ ಕೂಡ ಸೆಲೆಕ್ಟ್ ಆಗಿತ್ತು. ಸೊ ಅದ್ರ ಒಂದು ತುಣುಕು. ಓಕೆ ವಿವೇಕ್, ಹಾ, ನೀನ್ ಆಯ್ತು. ವಿವೇಕು ಏನೋ ನಾನು ಒಂದು ಮಾತಾಡು. ಪ್ರಿಯಾ. ವಿವೇಕ್, ನಾನು ನಿನ್ನ ಇಷ್ಟು ಬೇಗ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಏನ್ ಹೇಳ್ಬೇಕು? ಏನೋ ಅಂದೆ ಆ? ಲವ್ ಡೈರಿ ಕಣೋ ಅದು. ಆಯ್ತು ಓಕೆ ಅಷ್ಟೆಲ್ಲ ಮಾಡಿದೆ ಸಾರಿ. ಅವಾಗ ರೇಡಿಯೋ ಹೌದು ಓಕೆ ಮಾತಾಡ್ ಫಸ್ಟ್. ನೀನ್ ಟೆರೆಸ್ ಮೇಲೆ ಬಂದಿರ್ತೀಯಲ್ಲ, ಹೌದೌದು. ಹಾ ಅವಾಗ ಸೊ ಫಸ್ಟ್ ಕಾನ್ವರ್ಸೇಷನ್ ಶುರು ಮತ್ತೆ ಆಗ್ತದೆ. ವಿವೇಕ್ ಅಂತ ಹೇಳ್ಬಿಟ್ಟೆ ಹೆಸರು ಫಸ್ಟ್ ಕಾನ್ವರ್ಸೇಷನ್ ಗೊತ್ತಾಯ್ತಾ ನಿಂಗೆ? ಓ ಸೆಕೆಂಡ್ ಸಾರಿ. ಹೌದಾ ನೋಡಿ. ಹಾಯ್ ಹೌದು. ಇಂಚು ನಾನೇ ಸ್ಟಾರ್ಟ್ ಮಾಡಿದೆ. ನಾನು actually ಓಕೆ ಸ್ಟಾರ್ಟ್. ಅಂದ್ರೆ ಒಬ್ಳು ತಲೆನೋವು ಅಂತ ಟೆರೆಸ್ಗೆ ಹೋಗಿರ್ತಾಳೆ. ಒಬ್ಬ ಯಾರೋ ಒಬ್ಬ ಸ್ವಲ್ಪ ಅವನು ಮಾತಾಡ್ಬೇಕು ಅಂತ ಅವನಿಗೂ ಪಾರ್ಟಿ ಇಷ್ಟ ಆಗ್ತಿಲ್ಲ. ಅವನು ಹೋಗಿ ಅವಳ ಹತ್ರ ಮಾತಾಡೋದು. ಹಾಯ್, ಒಳಗಡೆ ಸೌಂಡ್ ಜಾಸ್ತಿ ಇತ್ತ ಹೊರಗಡೆ ಬಂದಿದ್ದೀರಾ, ನಾನು ನಿಮ್ಮನ್ನ ಜಾಯ್ನ್ ಆಗ್ಬೋದಾ? ಇಲ್ಲ, ಹೊರಗಡೆ ಸೌಂಡ್ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ನೀವು ನನಗೆ ಡಿಸ್ಟರ್ಬ್ ಮಾಡಕ್ ಇಲ್ಲಿ ಬಂದ್ರ? ಹಂಗಂತ ಅನ್ಕೋಬಹುದು. ಅಥವಾ ನಿಜ ಹೇಳ್ಬೇಕಂದ್ರೆ ಒಳಗಡೆ ನಿಮ್ಮಷ್ಟು ಚೆನ್ನಾಗಿರೋ ಹುಡುಗಿರಿರ್ಬೇಕು. ವೆರಿ ಸ್ಮಾರ್ಟ್. ಹಾ Thank you. ಆದ್ರೂ ಪರವಾಗಿಲ್ಲ, ನೀವು ಇಲ್ಲಿ ಬಂದು ನನ್ನ ಜೊತೆ ಮಾತನ್ನ ಕಂಟಿನ್ಯೂ ಮಾಡಿದ್ರ ಉದ್ದೇಶ? ಸುಮ್ಮನೆ ನಿಮ್ಮನ್ನ ಗೊತ್ತು ಮಾಡ್ಕೊಳ್ಳೋದು. ನನ್ನ ಹೆಸರು ವಿವೇಕ್ ಅಂತ, ನಿಮ್ದು? ಹಾಯ್, ನನ್ನ ಹೆಸರು ಪ್ರಿಯಾ ಅಂತ. ಹಾಯ್ ಪ್ರಿಯಾ. ಹಾಯ್. ಹೆಸರಿನ ತರಾನೇ ನೀವು ಚೆನ್ನಾಗೇ ಇದ್ದೀರಾ, ಸಾಕಿಷ್ಟು. ಸೊ ಆ ತರ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರಲೇಬೇಕು. ನೀವು ಮದುವೆ ಬಗ್ಗೆ ಏನೋ ಹೇಳಿದ್ರಿ. ಶೆಟ್ರು ಮದುವೆ ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದೀವಿ. ಯಾಕೆ, ಏನಾಯ್ತು? ಇವ್ರು ಕೊನೆಯಲ್ಲಿ ಏನೋ ಹೇಳಿದ್ರು, ಅದ್ರ ಬಗ್ಗೆ ನಾನು ಕೇಳಲ್ಲ ಅಂತ ಯಾಕೆ? ಕೇಳಲ್ಲ ಅಂತ ಅವಳೇ ಸ್ಟಾರ್ಟ್ ಮಾಡಿದ್ದು. ಅದೇ ಯಾಕೆ? ಕೇಳೋದೇ ಇಲ್ಲ. ಪ್ರತಿ ಸತಿನೂ ಕೇಳ್ತಾ ಇರ್ತೀನಿ ನಾನು ಅವನ ಹತ್ರ. ಬಟ್ ಅವನಿಗೆ ಡೆಫಿನೇಷನ್, ಮದುವೆ ಅನ್ನೋ ಡೆಫಿನೇಷನ್ನೇ ಬೇರೆ ತರ. ನಾನು ಅದನ್ನ ಯಾರಿಂದನೂ ಕೇಳಿರ್ಲಿಲ್ಲ. ಸೊ ಅದು ಅವನೇ ಕೊಟ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಇಬ್ರು ಮನುಷ್ಯರು ಒಂದು ಕಾರಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಒಂದು ಡಿಸ್ಟೆನ್ಸಿಗೆ ಹೋಗ್ಬೇಕಾದ್ರೂ ಕೂಡ ಡಿಸೈಡ್ ಮಾಡ್ತೀರಾ ನೀವು, ಯಾರ ಜೊತೆ ಹೋಗ್ತೀನಿ, ಹೇಗೆ ಹೋಗ್ತೀನಿ, ನನಗೆ ಕಾಂಪ್ಯಾಟಿಬಲ್ ಇದ್ದಾರಾ ಇಲ್ವಾ ಅಂತ. ಬಟ್ ಆದರೆ ಲೈಫ್ ಪೂರ್ತಿ ಬದುಕಬೇಕು ಅಂದರೆ ಯು ವಿಲ್ ಡಿಸೈಡ್ ದಟ್ ಓಕೆ ನನಗೆ ಏಜ್ ಆಗಿದೆ, ನಾನು ಮದುವೆ ಆಗಬೇಕು ಅಂತ. ಐ ಥಿಂಕ್ ಏಜ್, ಫಿಸಿಕಲ್ ಏಜ್ ಬೇರೆ, ಮೆಂಟಲ್ ಏಜ್ ಬೇರೆ. ಹಾಗಾಗಿ ಒಬ್ಬ 60 ವರ್ಷದ ತಾತ ಕೂಡ 16 ವರ್ಷದ ಮೆಚುರಿಟಿಯನ್ನು ಪಡ್ಕೊಂಡೇ ಕೂಡ ಸಾಯ್ಬೋದು. ಆದರೆ ಸಮಾಜ ಅವನನ್ನು ಮದುವೆ ಮಾಡಿಸುತ್ತೆ. ಮಾತ್ರ ಅವ್ನ ಹೆಂಡತಿಗೆ ಆ 16 ವರ್ಷದ ಹುಡುಗನ ಜೊತೆ ಹೇಗುವಂತಹ ಒಂದು ಗೋಳು, ಕಷ್ಟ ಎಲ್ಲ. ಯಾಕೆ ಅಂದ್ರೆ ಆ ಮನುಷ್ಯ ಅವ್ನು ಬೆಳೆಯುವಂತ ಪ್ರಯತ್ನ ಪಟ್ಟಿಲ್ಲ. ಹಾಗಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಮೇ ಬಿ ನನ್ನ ಪಾರ್ಟ್ನರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಯಾವತ್ ನಮಗ್ ಸರಿ ಅನ್ಸುತ್ತೆ, ನಾವು ಅಂದ್ರೆ ಪ್ರಪಂಚ ಇವನಿಗೆ ಪಾರ್ಟ್ನರ್ ಇದಾರಾ ಹಾ ಅಂತ ಅನ್ಬೋದೇನೋ. ಓಕೆ. ಸೊ ಯಾವಾಗ ಐ ಥಿಂಕ್ ವಿ ಥಿಂಕ್ ದಟ್ ವಿ ಆರ್ ರೈಟ್ ಆಗ್ಬೋದು. ಯಾಕಂದ್ರೆ ನನಗೆ ಜೀವನದಲ್ಲೇ ನನ್ನ ತಾಯಿಗೂ ಹೇಳಿದೆ, ನನಗೆ ಮಕ್ಕಳು ಮಾಡ್ಕೋಬೇಕು ಅಂತ ಏನಿಲ್ಲ. ಪ್ರಪಂಚದಲ್ಲಿ ಇಷ್ಟು ಮಕ್ಕಳು ಇರಬೇಕಾದ್ರೆ ಮತ್ತೆ ನನ್ನಿಂದ ಏನೋ ಬರಬೇಕು ಅಂತ ನಾನು ಭಾವಿಸ್ತೇನೆ. 2 ಮಕ್ಕಳನ್ನ ಅಡಾಪ್ಷನ್ ಮಾಡ್ಕೊಂಡ್ರೆ ಆಯ್ತು. ಹಾಗಾಗಿ ನಾನು ಯಾವಾಗ ಮದುವೆ ಆದ್ರೂ ಪರವಾಗಿಲ್ಲ. ಏಜ್ ಆಗಿದೆ, ನಂಗೂ ಗೊತ್ತಿದೆ, 38 ಆಗಿದೆ, ದಟ್ಸ್ ಫೈನ್, ಐ ಡೋಂಟ್ ಮೈಂಡ್. ಓಕೆ, ಈಗ ಅದೊಂದು ವಿಟಿ ಪ್ಲೇ ಮಾಡ್ಬೋದಾ? ನಾವೊಂದು ಸ್ಪೆಷಲ್ ಮದುವೆ ಶೆಟ್ರಿಗೋಸ್ಕರ ಒಂದು ಒಂಚೂರು ಸೈಡ್ ಬಂದ್ಬಿಡಿ. ಬ್ಯೂಟಿಫುಲ್ ವಿಟಿ ಶೆಟ್ರಿಗೋಸ್ಕರ ನಾವು ಇಡೀ ನಿಮ್ಮ ಅಭಿಮಾನಿಗಳು, ನಿಮ್ಮ ಸುತ್ತಮುತ್ತ ಇರೋರಿಗೆ ಅದೇ ಇಂಟ್ರೆಸ್ಟ್ ಇರುತ್ತೆ, ಮದುವೆ ಯಾವಾಗ ಶೆಟ್ರದು ಅಂತ. ನಮ್ಮ ಕಡೆಯಿಂದ ಒಂದು ಸಣ್ಣ ವಿಟಿ, ಏನೋ ನಮ್ಮ ಖುಷಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.